ಹಾಯ್ ಹಲೋ ಗೆಳೆಯರಿ, ರೋಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಪತ್ರ ಬರವಣಿಗೆಯ ಸಂಪೂರ್ಣವಾದ ವಿವರವನ್ನು ತಿಳಿದುಕೊಳ್ಳೋಣ ಬನ್ನಿ. ಪತ್ರ ಬರವಣಿಗೆಯಲ್ಲಿ ಹಲವಾರು ವಿಧಗಳಿರುತ್ತವೆ. ಅದರಲ್ಲಿ ವ್ಯಾವಹಾರಿಕ ಪತ್ರ ಎಂಬುದು ಒಂದು ಪ್ರಮುಖವಾದಂಥ ವಿಧವಾಗಿದೆ. ಇವತ್ತು ನಾವು ವ್ಯಾವಹಾರಿಕ ಪತ್ರವನ್ನು ಯಾವ ರೀತಿ ಬರೆಯಲಾಗುತ್ತದೆ ಮತ್ತು ವ್ಯಾವಹಾರಿಕ ಪತ್ರ ಬರೆಯಲು ಅನುಸರಿಸಬೇಕಾದ ಸರಿಯಾದ ಕ್ರಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ತಾವು ನೋಡ್ತಾ ಇರಬಹುದು, ಇಲ್ಲೊಂದು ಮಾದರಿ ವಿಷಯವನ್ನು ನೀಡಲಾಗಿದೆ. ಅಂದರೆ ನಿಮ್ಮ ಪಂಚಾಯತ್ ವ್ಯಾಪ್ತಿಯ ಬೀದಿ ದೀಪಗಳನ್ನು ಸರಿಪಡಿಸುವುದರ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ ಅಂತ ಒಂದು ಮಾದರಿ ವಿಷಯವಿದೆ. ಕೊಟ್ಟಂತಹ ಮಾದರಿ ವಿಷಯದ ಅನ್ವಯ ಮೊದಲಿಗೆ ಇಂದ ಅಂತ ಹಾಕಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಮತ್ತು ನಿಮ್ಮ ಸಂಪೂರ್ಣವಾದ ವಿಳಾಸವನ್ನು ಇಲ್ಲಿ ಬರೀಬೇಕು. ನಂತರ ಅದರ ಕೆಳಗೆ ಗೆ ಅಂತ ಹಾಕಿ ನಂತರ ತಾವು ಯಾರಿಗೆ ಪತ್ರವನ್ನು ಬರೆಯುತ್ತಿದ್ದೀರೋ ಅವರ ಹೆಸರನ್ನು ಹಾಕಬೇಕು ಮತ್ತು ಅವರ ಸಂಪೂರ್ಣವಾದ ವಿಳಾಸವನ್ನು ನೀವು ಅಲ್ಲಿ ಬರೀಬೇಕು. ಕೆಳಗಡೆ ಮಾನ್ಯರೇ ಎಂದು ಬರೆಯಬೇಕು. ತಾವು ಯಾವುದೇ ಅಧಿಕಾರಿಗಳಿಗೆ ಪತ್ರ ಬರೆದರೂ ಸಹ ಮಾನ್ಯರೇ ಎಂದೇ ಸಂಬೋಧಿಸಬೇಕಾಗುತ್ತದೆ. ಆದ್ದರಿಂದ ಈ ವ್ಯಾವಹಾರಿಕ ಪತ್ರದಲ್ಲಿ ಮಾನ್ಯರೇ ಎಂದು ಬಳಸಬೇಕಾಗುತ್ತದೆ. ತದನಂತರ ವಿಷಯ, ಅಲ್ಲಿ ತಾವು ಯಾವುದರ ಬಗ್ಗೆ ಈಗ ಅರ್ಜಿಯನ್ನು ಬರೆಯುತ್ತಿದ್ದೀರೋ ಅಥವಾ ಪತ್ರವನ್ನು ಬರೆಯುತ್ತಿದ್ದೀರೋ ಅದರ ಕುರಿತು ಒಂದು ಸಂಕ್ಷಿಪ್ತವಾದ ಒಂದು ಸಾಲಿನಲ್ಲಿಯೇ ಬರೆಯಬೇಕು. ಅಂದರೆ ತಾವು ಈಗ ಬೀದಿ ದೀಪಗಳ ಬಗ್ಗೆ ಅರ್ಜಿಯನ್ನು ಬರೆಯುತ್ತಿದ್ದೀರಿ, ಆದ್ದರಿಂದ ಬೀದಿ ದೀಪ ಸರಿಪಡಿಸುವ ಕುರಿತು ಅಂತೇಳಿ ಒಂದು ಸಂಕ್ಷಿಪ್ತವಾಗಿ ಬರೆಯಬೇಕು. ನಂತರ ಈ ವಿಷಯದ ಕೆಳಗೆ ತಮಗೆ ಏನು ಸಮಸ್ಯೆ ಇದೆಯೋ ಅದರ ಸಂಪೂರ್ಣವಾದ ಒಂದು ವಿವರವನ್ನು ಇಲ್ಲಿ ತಾವು ಬರೆಯಬಹುದಾಗಿರುತ್ತದೆ. ನಂತರ ಸ್ವಲ್ಪ ಕೆಳಗೆ ಜಾಗವನ್ನು ಖಾಲಿ ಬಿಟ್ಟು ಧನ್ಯವಾದಗಳೊಂದಿಗೆ ಅಂತ ಬರೀಬೇಕು. ನಂತರ ಈ ಕಡೆ ಲೆಫ್ಟ್ ಸೈಡಿಗೆ ಸ್ಥಳ ಅಂತ ಬರೀಬೇಕು. ಅದರ ಕೆಳಗಡೆನೇ ದಿನಾಂಕವನ್ನು ಸಹ ಬರೀಬೇಕಾಗುತ್ತದೆ. ಮತ್ತು ಈ ಕಡೆ ರೈಟ್ ಸೈಡಿಗೆ ತಮ್ಮ ವಿಶ್ವಾಸಿ ಅಂತ ಬರೆದು ತಮ್ಮ ಹೆಸರನ್ನು ಹಾಕಿ ಮತ್ತು ಸಹಿಯನ್ನು ಮಾಡಬೇಕಾಗುತ್ತದೆ. ಇಷ್ಟು ಬರೆದರೆ ತಮ್ಮ ವ್ಯಾವಹಾರಿಕ ಪತ್ರ ಸಂಪೂರ್ಣವಾಗಿ ಮುಗಿಯುತ್ತದೆ. ಇದೇ ರೀತಿಯಾದಂಥ ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.